SIT ಮಾಡಿದ್ದೇವೆ. ಜಾಯಿಂಟ್ ಕಮಿಷನರ್ ವಂಶೀಕೃಷ್ಣ ಅವರ ನೇತೃತ್ವದಲ್ಲಿ ಒಂದು SIT ಕಾನ್ಸ್ಟಿಟ್ಯೂಟ್ ಮಾಡಿದ್ದೇವೆ. ಅವರು ಈಗ ತನಿಖೆ ಪ್ರಾರಂಭ ಮಾಡಿದ್ದಾರೆ, ನಿನ್ನೆಯಿಂದನೇ ಪ್ರಾರಂಭ ಮಾಡಿದ್ದಾರೆ. ಅದು ಏನು ವರದಿ ಬರೋವರೆಗೂ ನಾವೇನು ಹೇಳೋಕ್ಕಾಗೋದಿಲ್ಲ. ಸ್ಪೆಕ್ಯುಲೇಷನ್ಸ್ ಆಗುತ್ತೆ, ನಾವೇನಾರು ಹೇಳಿದರೆ ಅದು ಸ್ಪೆಕ್ಯುಲೇಷನ್ ಆಗುತ್ತೆ ವಿನಃ ಡೆಫಿನೆಟ್ ಇನ್ಫಾರ್ಮೇಷನ್ ಆಗೋದಿಲ್ಲ. ಆದ್ದರಿಂದ ಕಾಯಬೇಕಾಗುತ್ತೆ. ಬಹುತೇಕ ಸರ್ ಕಾಂಗ್ರೆಸ್ ನಾಯಕರು ಒಂದು ಆರೋಪ ಮಾಡ್ತಾ ಇದ್ರಿ, IT, ED, CBI ಈ ವಿಚಾರಗಳನ್ನು ಕೇಂದ್ರ ಸರ್ಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದೆ, ಪದೇ ಪದೇ ಎಲೆಕ್ಷನ್ ದೃಷ್ಟಿಯಲ್ಲಿ ಟಾರ್ಗೆಟ್ ಮಾಡ್ತಾ ಇದೆ ಅಂತ. ಮತ್ತು ಇದಕ್ಕೆ ಪೂರಕವಾಗಿ ಏನಾದರೂ ಕೇರಳ ಚುನಾವಣೆ ಇದಕ್ಕೆ ಲಿಂಕ್ ಇತ್ತಾ ಅಥವಾ ಏನಂತೀರಿ? ಅಲ್ಲ, ಅದು ಯಾವುದೂ ಮಾಹಿತಿಗಳು ಇಲ್ಲದೆ ಅಥವಾ ವಿಚಾರಗಳು ನಮಗೆ ಗೊತ್ತಿಲ್ಲದೆ ನಾವೇನು ಹೇಳಕ್ಕೆ ಬರೋದಿಲ್ಲ. ತನಿಖೆ ವರದಿ ಬರಲಿ, ಬಂದ ಮೇಲೆ ಎಲ್ಲವೂ ಕೂಡ ಗೊತ್ತಾಗ್ತದೆ. ಆವಾಗ ಎಲ್ಲ ನಿಮಗೆ ತಿಳಿಸ್ತೀವಿ. ನಾವು ಸರ್ ಕೇಂದ್ರದ ಬಜೆಟ್ ಸರ್ ಇವತ್ತು ನಾವು ಭಾಳ ನಿರೀಕ್ಷೆ ಮಾಡಿದ್ದೀವಿ. ನಮಗೆ ನಮ್ಮ GST ಪೋರ್ಷನ್ ಕೊಡ್ತಕ್ಕಂಥದ್ದು ಮತ್ತು ನಮಗೆ ಕೇಂದ್ರದಿಂದ ಏನು ಸ್ಪೆಷಲ್ ಗ್ರಾಂಟ್ ಹಿಂದೆ ಅಪ್ಪರ್ ಭದ್ರಾಗೆ ಕೊಟ್ಟಿದ್ದರು ಅದು ಆಗಬೇಕು. ಮತ್ತು ನಮಗೆ ಬರ್ತಕ್ಕಂಥ ಪಾಲು ಈ JJM ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳು 60-40, 50-50 ಈ ರೀತಿ ಇದ್ದಂಥದಕ್ಕೂ ಕೂಡ ನಮ್ಗೆ ಹಣ ಬಿಡುಗಡೆ ಆಗಿರಲಿಲ್ಲ. ಅವೆಲ್ಲ ಕೂಡ ನಮಗೆ ಬರ್ಬೋದು. ಅದು ಕೃಷಿ ಕ್ಷೇತ್ರಕ್ಕಾಗ್ಬೋದು, ಕೈಗಾರಿಕಾ ಕ್ಷೇತ್ರಕ್ಕಾಗ್ಬೋದು. ಏನಾದರೂ ಕರ್ನಾಟಕಕ್ಕೆ ಏನಾದರೂ ಒಂದು ಕೊಡುಗೆ ಕೇಂದ್ರ ಸರ್ಕಾರ ಕೊಡಬೇಕಲ್ಲ. ಅದು ಯಾವುದು ಸರ್ಕಾರ ಇದೆ ಅನ್ನೋದು ಮುಖ್ಯ ಅಲ್ಲ. ಅಭಿವೃದ್ಧಿ ದೃಷ್ಟಿಯಿಂದ, ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಕರ್ನಾಟಕ ನಾವೇನು ಅತಿ ಹೆಚ್ಚು ಸೆಕೆಂಡ್ ಹೈಯೆಸ್ಟ್ GST ಕಟ್ತಾ ಇದ್ದೀವಿ. ಅದಕ್ಕೆ ಪೂರಕವಾಗಿ ನಮಗೆ ಸಹಕಾರ ಕೊಡಬೇಕು ಕೇಂದ್ರ ಸರ್ಕಾರ. ಅದನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ. ನೋಡೋಣ, ಇವತ್ತು ಮಧ್ಯಾಹ್ನ ಏನು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ತಿಳಿಸ್ತಾರೆ ಗೊತ್ತಿಲ್ಲ.